ಮಂಡ್ಯದಲ್ಲಿ ಬೆಳ್ಳಂಬೆಳಗ್ಗೆ ಲೋಕ ರೇಡ್ ನಡೆದಿದೆ. ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿಯನ್ನ ಮುಟ್ಟಿಸಿದ್ದಾರೆ ಲೋಕ ಟೀಮ್. ಭ್ರಷ್ಟ ಅಧಿಕಾರಿ ನಿವಾಸದ ಮೇಲೆ ಲೋಕಾಯುಕ್ತ ದಾಳಿ ನಡೆದಿರುವಂತದ್ದು. ಗ್ರಾಮೀಣ ನೈರ್ಮಲ್ಯ ಇಲಾಖೆ ಮುಖ್ಯ ಅಭಿಯಂತರ ಮನೆ ಮೇಲೆ ನಡೆದಿರುವಂತಹ ದಾಳಿ ಇದು. ಮಂಡ್ಯದ ನಾಗಮಂಗಲದಲ್ಲಿರುವ ಅಧಿಕಾರಿ ಶಿವರಾಜು ನಿವಾಸದಲ್ಲಿ ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಅಂದ್ರೆ ಕಡತಗಳ ಪರಿಶೀಲನೆ ಕೂಡ ನಡೀತಾ ಇದೆ. ಇನ್ನು ದಾಳಿ ನಡೆಸಿ ಸದ್ಯಕ್ಕೆ ಪರಿಶೀಲನೆ ನಡೆಸ್ತಾ ಇರುವ ಅಧಿಕಾರಿಗಳ ತಂಡ ಬೆಂಗಳೂರು, ಮಂಡ್ಯ, ಮೈಸೂರಿನಲ್ಲಿ ಈ ಅಧಿಕಾರಿಯ ನಿವಾಸಗಳಿರೋದ್ರಿಂದ ಎಲ್ಲ ಕಡೆ ಬೆಳ್ಳಂಬೆಳಗ್ಗೆ ದಾಳಿ ನಡೆದಿದ್ದು ಈಗ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ನಿದ್ರೆಯ ಮಂಪರಿನಲ್ಲಿದ್ದಂತಹ ಅಧಿಕಾರಿಗಳಿಗೆ ಏನು ರೇಡ್ನ ಬಿಸಿಯನ್ನ ಮುಟ್ಟಿಸಿದ್ದಾರೆ. ಬೆಳ್ಳಂಬೆಳಗ್ಗೆಯೇ ಲೋಕಾಯುಕ್ತ ಟೀಮ್ ಶಾಕ್ ಅನ್ನ ಕೊಡ್ತು ಅಂತಾನೆ ಹೇಳಬಹುದು. ಯಾಕಂದ್ರೆ ಇವತ್ತು ರಾಜ್ಯದಾದ್ಯಂತ ಒಟ್ಟು 56 ಕಡೆಗಳಲ್ಲಿ ಬೆಳ್ಳಂಬೆಳಗ್ಗೆ ದಾಳಿ ನಡೆದಿದೆ, ಲೋಕಾಯುಕ್ತ ದಾಳಿ. ಅದರಲ್ಲಿ ಮಂಡ್ಯದ ಗ್ರಾಮೀಣ ನೈರ್ಮಲ್ಯ ಇಲಾಖೆ ಮುಖ್ಯ ಅಭಿಯಂತರ ಮನೆ ಮೇಲೂ ಕೂಡ ದಾಳಿ ನಡೆದಿರುವಂತದ್ದು. ನಾಗಮಂಗಲದಲ್ಲಿರುವ ಅಧಿಕಾರಿ ಶಿವರಾಜು ನಿವಾಸದಲ್ಲಿ ಸದ್ಯಕ್ಕೆ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಈ ಪರಿಶೀಲನೆ ಇನ್ನು ಎಷ್ಟು ಗಂಟೆಗಳ ಕಾಲ ಮುಂದುವರಿಯಲಿದೆ, ಏನೆಲ್ಲ ವಶಪಡಿಸಿಕೊಳ್ಳಲಿದ್ದಾರೆ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು. ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹ ಲೋಕ ರೇಡ್ ಇದಾಗಿದೆ. ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ನಿದ್ರೆಯ ಮಂಪರಿನಲ್ಲಿದ್ದವರಿಗೆ ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಟೀಮ್ ಶಾಕ್ ಅನ್ನ ಕೊಟ್ಟಿದೆ. ಸದ್ಯ ಶಿವರಾಜು ನಿವಾಸದಲ್ಲಿ ಪರಿಶೀಲನೆ ಕೂಡ ನಡೀತಾ ಇರುವಂತದ್ದು. ಸದ್ಯದ ಅಪ್ಡೇಟ್ ಏನಿದೆ? ಎಸ್ ಮಧು, ಇವತ್ತು ರಾಜ್ಯದ ಹಲವು ಕಡೆ ಸುಮಾರು 56 ಕಡೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಮೇಲೆ ದಾಳಿಯನ್ನು ನಡೆಸಿದ ಈಗ ಶಾಖನ ಕೊಟ್ಟುವಂಥದ್ದು. ಅದರಲ್ಲೂ ಕೂಡ ಏನು ಬೆಂಗಳೂರಿನ ಗ್ರಾಮೀಣ ನೈರ್ಮಲ್ಯ ಇಲಾಖೆ ಮುಖ್ಯ ಅಭಿಯಂತರಾಗಿರುವಂತಹ ಶಿವಾಜ್ ಅವರ ಮಂಡ್ಯದ ನಾಗಮಂಗಲದಲ್ಲಿ ಇಜ್ಜಲಗಢದಲ್ಲಿರುವ ನಿವಾಸದಕ್ಕೂ ಇವತ್ತು ಕೂಡ ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳ ತಂಡ ದಾಳಿ ನಡೆಸಿ ಮನೆಯಲ್ಲಿ ಶೋಧ ಕಾರ್ಯವನ್ನ ಮಾಡಿಸ್ತಾ ಇದೆ. ಏನು ಆದಾಯಕ್ಕಿಂತ ಹೆಚ್ಚು ಆಸ್ತಿಯನ್ನು ಹೊಂದಿರುವ ಆರೋಪದ ಮೇಲೆ ಇದೀಗ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸುವಂಥದ್ದು. ನಾಗಮಂಗಲದ ಇಜ್ಜಲಗಢದಲ್ಲಿ ಏನು ಇರುವಂತಹ ಶಿವರಾಜ್ ನಿವಾಸಕ್ಕೆ ಈಗ ಮುತ್ತಿಗೆ ಹಾಕಿ ಅಲ್ಲಿನ ಮನೆಯಲ್ಲಿನ ದಾಖಲೆಗಳು ಸೇರಿದಂತೆ ಆಸ್ತಿ ವಿವರಗಳನ್ನು ಈಗ ಅಧಿಕಾರಿಗಳು ಪಡೆದು ಈಗ ವಿಚಾರಣೆ ನಡೆಸ್ತಾ ಮಾಹಿತಿಗಳು ಲಭ್ಯ ಆಗಿದೆ. ಏನೀಗ ಶಿವರಾಜ್ ಇದ್ದಾರೆ, ಇವರು ಕೃಷಿ ಸಚಿವ ಚಂದ್ರಸ್ವಾಮಿ ಇರುವಂತಹ ಸ್ವಗ್ರಾಮ ಇಜ್ಜಲಘಟ್ಟ ಗ್ರಾಮದವರು, ಜೊತೆಗೆ ಚಂದ್ರಸ್ವಾಮಿ ಪಾಟಿ ಕೂಡ ಆಗಿರುವಂತದ್ದು. ಇವರು ಆದಾಯಕ್ಕಿಂತ ಹೆಚ್ಚಿನ ಮತ್ತು ಆಸ್ತಿಯನ್ನ ಮಾಡಿದ್ದಾರೆ ಅನ್ನೋ ಆರೋಪದ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಈಗಾಗಲೇ ಕೂಡ ಮನೆಯಲ್ಲಿ ಹಲವು ಮಹತ್ವದ ದಾಖಲೆಗಳು ಸಿಕ್ಕಿದ್ದು, ಈ ಸಾಕಷ್ಟು ಹಣವು ಕೂಡ ಸಿಕ್ಕಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಇನ್ನಷ್ಟು ಕೂಡ ಈ ಒಂದು ವಿವರ ಬಹಿರಂಗಗೊಳ್ಬೇಕಾಗಿರುವಂತದ್ದು. ಅಧಿಕಾರಿಗಳು ಕೂಡ ಇನ್ನೂ ದಾಳಿಯನ್ನು ನಡೆಸಿ ಮನೆಯಲ್ಲಿನ ಏನು ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಮಧುಮಲ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಘವೇಂದ್ರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.